ಸಿಲಿಕಾನ್ ಸಿಟಿಯಲ್ಲಿ ಈ ವರ್ಷ ಅದ್ದೂರಿಯಿಂದ ಗಣೇಶ ಹಬ್ಬವನ್ನು ಬರಮಾಡಿಕೊಂಡಿದ್ರು. ಜೊತೆಗೆ ಸಾಕಷ್ಟು ವಿಜೃಂಭಣೆಯಿಂದ ಗಣೇಶ ಮೂರ್ತಿಯನ್ನು ಇಡೋದ್ರ ಜೊತೆಗೆ ವಿಸರ್ಜನೆ ಕೂಡ ಮಾಡಿದ್ರು. ಆದರೆ ಬಹುತೇಕ ವಿಸರ್ಜನೆ ಮಾಡಿರುವಂತಹ ಗಣೇಶ ಮೂರ್ತಿಗಳಲ್ಲಿ ಪಿಒಪಿ ಗಣೇಶ ಮೂರ್ತಿಗಳು ಪತ್ತೆಯಾಗಿದೆ. ಸೊ ಹೀಗಾಗಿ ಪಿಒಪಿ ಗಣೇಶ ಮೂರ್ತಿಗಳು ನೀರಿನಲ್ಲಿ ಮುಳುಗ್ತಾ ಇಲ್ಲ. ಸೊ ಹೀಗಾಗಿ ನೀರಿನಲ್ಲಿ ತೇಲಾಡ್ತಾ ಇವೆ. ಸದ್ಯಕ್ಕೆ ನಾನು ಯಡಿಯೂರಿನ ಕಲ್ಯಾಣಿ ಮುಂಭಾಗದಲ್ಲಿ ಇಲ್ಲಿ ನೋಡ್ತಾ ಹೋಗ್ಬೋದು. ಈಗಾಗಲೇ ಸಾಕಷ್ಟು ಗಣೇಶ ಮೂರ್ತಿಗಳನ್ನು ಈ ಒಂದು ಕಲ್ಯಾಣಿಗಳಲ್ಲಿ ಈಗಾಗಲೇ ವಿಸರ್ಜನೆ ಮಾಡಲಾಗಿದೆ. ಪಿಒಪಿ ಗಣೇಶ ಮೂರ್ತಿಗಳೇನಿದು ಅವೆಲ್ಲವೂ ಕೂಡ ಈಗಾಗಲೇ ನೀರಿನಲ್ಲಿ ತೇಲಾಡ್ತಾ ಇರತಕ್ಕಂಥದ್ದು. ಜೊತೆಗೆ ನೀರು ಕೂಡ ಪೊಲ್ಯೂಷನ್ಸ್ ಆಗಿದೆ. ಆ ನೀರು ಕಲರ್ ಕೂಡ ಈಗಾಗಲೇ ಬದಲಾಗಿ ಹೋಗಿರತಕ್ಕಂಥದ್ದು. ಇನ್ನು ಸಾಕಷ್ಟು ಪಿಒಪಿ ಗಣೇಶ ಮೂರ್ತಿಗಳು ಬಂದಿರುವಂತಹ ಕಾರಣದಿಂದಾಗಿ ಸಿಬ್ಬಂದಿಗಳು ಆ ಮೂರ್ತಿಗಳನ್ನ ಹಾಗೆ ಇಟ್ಟಿದ್ದಾರೆ. ನೋಡ್ತಾ ಹೋಗ್ಬೋದು. ಎಲ್ಲ ಪಿಒಪಿ ಗಣೇಶ ಮೂರ್ತಿಗಳು ಯಾವ್ಯಾವ ಬಂದಿದ್ದು ಅವೆಲ್ಲ ಕೂಡ ಕಲ್ಯಾಣಿ ಪಕ್ಕದಲ್ಲೇ ಇಟ್ಟಿರ್ತಕ್ಕಂಥದ್ದು. ಜೊತೆಗೆ ಸಾಕಷ್ಟು ತ್ಯಾಜ್ಯ ಕೂಡ ಉಂಟಾಗಿರ್ತಕ್ಕಂಥದ್ದು. ಅಂದ್ರೆ ಈ ವರ್ಷ ಪೇಪರ್ ಗಣೇಶಗಳನ್ನ ಸಾಕಷ್ಟು ಬಳಕೆ ಮಾಡಿರ್ತಕ್ಕಂಥ ಕಾರಣದಿಂದಾಗಿ ಆ ಒಂದು ಪೇಪರ್ ಗಣೇಶಗಳಲ್ಲಿ ಬಳಕೆ ಮಾಡಿದಂತಹ ಕಟ್ಟಿಗೆಗಳನ್ನು ಕೂಡ ಇಲ್ಲೇ ಹಾಗೆ ಬಿಸಾಕಿದ್ದಾರೆ. ಮತ್ತೆ ಇಲ್ಲಿ ನೋಡ್ತಾ ಹೋಗ್ಬೋದು ಸಾಕಷ್ಟು ಪಿಒಪಿ ಗಣೇಶ ಮೂರ್ತಿಗಳು ಪತ್ತೆಯಾಗಿದೆ. ಜೊತೆಗೆ ಆ ಮೂರ್ತಿಗಳು ಏನಿದೆ ಅವೆಲ್ಲವೂ ಕೂಡ ಈಗಾಗಲೇ ಡ್ಯಾಮೇಜ್ ಕೂಡ ಆಗಿರ್ತಕ್ಕಂಥದ್ದು ನೋಡ್ತಾ ಹೋಗ್ಬೋದು. ಇಲ್ಲಿ ಕೈ ಕೂಡ ಮುರಿದು ಹೋಗಿದೆ. ಇದು ಕೈ ಮುರಿದು ಹೋಗಿದೆ, ಒಂದ್ ಕಡೆ ಕಾಲು ಮುರಿದು ಹೋಗಿದೆ, ಒಂದ್ ಕಡೆ ಗಣೇಶ ಮೂರ್ತಿಗಳ ಕಣ್ಣೇ ಇಲ್ಲ. ಇವೆಲ್ಲ ಕೂಡ ಹಾಗಾಗಿ ಬಿಟ್ಟಿದ್ದಾರೆ. ಸೊ ಇವು ಒಂದು ರೀತಿಗೆ ಹಿಂದೂಗಳ ಏನು ಅವರ ಭಾವನೆಗಳಾಗಿರ್ಬೋದು ಅವಿಗೆ ಧಕ್ಕೆ ಆಗ್ತಾ ಇದೆ ಕುರಿತಾಗೂ ಕೂಡ ಈಗಲೇ ಸ್ಥಳೀಯರು ಕೂಡ ಆಕ್ರೋಶನ ಕೂಡ ವ್ಯಕ್ತಪಡಿಸ್ತಾ ಇದ್ರು. ನೀವು ವಿಜಲ್ಸ್ ಗಮನಿಸ್ತಾ ಹೋಗ್ಬೋದು. ಈಗಾಗಲೇ ದೊಡ್ಡ ದೊಡ್ಡ ಪಿಒಪಿ ಗಣೇಶ ಮೂರ್ತಿಗಳನ್ನ ಇಲ್ಲಿ ತರಿಸ್ತಾ ಆಗಿದೆ. ಬಟ್ ಅವು ಕೂಡ ಈಗಾಗಲೇ ವಿಸರ್ಜನೆ ಮಾಡಿಲ್ಲ. ಇದರಿಂದ ಪೊಲ್ಯೂಷನ್ ಆಗುತ್ತೆ ಮತ್ತೆ ಯಾವು ಕೂಡ ಕರ್ಗೋದಿಲ್ಲ ಅಂತ ಕುರಿತಾಗಿ ಈಗಲೇ ಸಿಬ್ಬಂದಿಗಳಿಗೆ ಗೊತ್ತಿರೋದ್ರಿಂದ ಅವುಗಳನ್ನ ಹಾಗೆ ಇಟ್ಟಿದ್ದಾರೆ. ನೋಡ್ತಾ ಹೋಗ್ಬೋದು. ಈಗಾಗಲೇ ಸಾವಿರಾರು ರೂಪಾಯಿ ಕೊಟ್ಟು ತಂದು ಇವಾಗ ಪಿಒಪಿ ಗಣೇಶ ಮೂರ್ತಿಗಳನ್ನ ಇಟ್ಟು ಈಗಾಗಲೇ ಪೂಜೆ ಮಾಡಿ ಇವೆಲ್ಲ ಮಾಡಿ ತಂದಿರ್ತೀರಾ. ಆದರೆ ಈಗ ಪಿಒಪಿ ಗಣೇಶ ಮೂರ್ತಿಗಳನ್ನ ವಿಸರ್ಜನೆ ಮಾಡೋಕ್ಕಾಗ್ತಾ ಇಲ್ಲ, ಹಾಗೆ ಇಟ್ಟಿದ್ದಾರೆ. ಸೊ ನೋಡ್ತಾ ಹೋಗ್ಬೋದು ಎಲ್ಲವೂ ಕೂಡ ಒಂದು ರೀತಿ ಗಣೇಶ ಮೂರ್ತಿಗಳನ್ನ ಒಂದು ರೀತಿ ಗೋಡನ್ ರೀತಿಯಾಗಿ ಮಾಡಿ ಈಗಾಗಲೇ ಸಂಗ್ರಹಣೆ ಕೂಡ ಮಾಡಿ ಇಟ್ಟಿರ್ತಕ್ಕಂಥದ್ದು. ಇನ್ನೇನು ಈ ಒಂದು ಗಣೇಶ ವಿಸರ್ಜನೆ ನಿನ್ನೆ ಕೊನೆ ದಿನ ಆಗಿದೆ. ಅಂದರೆ 11ನೇ ದಿನಕ್ಕೆ ಸಿಲಿಕಾನ್ ಸಿಟಿಯಲ್ಲಿ ಗಣೇಶ ವಿಸರ್ಜನೆಯನ್ನು ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡಲಾಗುತ್ತೆ. ಸೊ ನಿನ್ನೆ ಕ್ಲೋಸ್ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ರಾತ್ರಿ ಎಲ್ಲವೂ ಕೂಡ ಈಗಾಗಲೇ ಸಾಮೂಹಿಕ ಗಣೇಶ ಮೂರ್ತಿಗಳ ಒಂದು ವಿಸರ್ಜನೆ ಕೂಡ ಮಾಡಲಾಗಿದೆ. ಆ ಒಂದು ಪಿಒಪಿ ಗಣೇಶ ಮೂರ್ತಿಗಳು ಅಂದ್ರೆ ಸಾಮೂಹಿಕ ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಬಂದಂತಹ ಮೂರ್ತಿಗಳಿದ್ದು ಅವೆಲ್ಲನೂ ಕೂಡ ಈಗಾಗಲೇ ಗೋಲ್ಡನ್ ರೀತಿಯಾಗಿ ಸಂಗ್ರಹಿಸಿರ್ತಕ್ಕಂಥದ್ದು ನೋಡ್ತಾ ಹೋಗ್ಬೋದು. ಇಲ್ಲಿ ಗಣೇಶ ಮೂರ್ತಿಗಳೆಲ್ಲವೂ ಕೂಡ ಎಲ್ಲ ಮುರಿದು ಹೋಗಿದೆ. ಅಂದ್ರೆ ಸೊಂಡಿಲಾಗಿರ್ಬೋದು ನೋಡಿ, ಸಂಡಲಾಗಿರ್ಬೋದು, ಕೈ ಆಗಿರ್ಬೋದು ಎಲ್ಲ ಕೂಡ ಮುರಿದು ಹೋಗಿರ್ತಕ್ಕಂಥದ್ದು. ಇವೆಲ್ಲ ಕೂಡ ಇಲ್ಲೇ ಬಿಸಾಕಿದ್ದಾರೆ. ಅಂದರೆ ಗಣೇಶನನ್ನ ತುಂಬ ಅಂದರೆ ಒಂದು ದಿನದ ಪೂಜೆಗೆ ಮಾತ್ರ ಸೀಮಿತವಾಗಿರಬಾರ್ದು, ಹಿಂದೂಗಳ ಭಾವನೆಗಳ ಜೊತೆಗೆ ಆಟ ಆಡಬಾರ್ದು ಅನ್ನೋ ಕುರಿತಾಗಿ ಸ್ಥಳೀಯರು ಕೂಡ ಹೇಳ್ತಾ ಇದ್ರು. ನೋಡ್ತಾ ಆಗ್ಬೋದು ಇಲ್ಲಿ ಆ ಗಣೇಶ ಮೂರ್ತಿಗಳ ಗೋಡನ್ಗಳನ್ನು ಹೆಂಗೆ ಮಾಡಿದ್ದಾರೆ ಅಂತ. ಅಂದರೆ ಪಿಒಪಿ ಗಣೇಶ ಮೂರ್ತಿಗಳ ಗೋಡನ್ ಇದು. ಸೊ ಇವುಗಳನ್ನ ಅಂದರೆ ವಿಸರ್ಜನೆಗೆ ಬಂದಂತಹ ಸಂದರ್ಭದಲ್ಲಿ ಎಷ್ಟು ಗಣೇಶ ಮೂರ್ತಿಗಳು ಬಂದಿತ್ತು, ಅಂದರೆ ಪಿಒಪಿ ಗಣೇಶ ಮೂರ್ತಿಗಳು ಎಷ್ಟೆಷ್ಟು ಬಂದಿತ್ತು ಅವೆಲ್ಲನೂ ಕೂಡ ಒಂದು ಕಡೆ ಸಂಗ್ರಹಿಸಿ ಇಟ್ಟಿದ್ದಾರೆ. ಬೇಕಾಬಿಟ್ಟಿಯಾಗಿ ಎಸ್ತಿದ್ದಾರೆ. ಮೂರ್ತಿಗಳೆಲ್ಲವೂ ಕೂಡ ಈಗಾಗಲೇ ಹಾಳಾಗಿದೆ. ಕೈಗಾಗಿರ್ಬೋದು, ಕಾಲಾಗಿರ್ಬೋದು, ಮುಖನೇ ಒಂದ್ಸರಿ ಎಲ್ಲವೂ ಕೂಡ ಒಡೆದೋಗಿದೆ. ಸೊ ಇವೆಲ್ಲ ನೋಡ್ತಾ ಇದ್ರೆ ಒಂದ್ಸತಿ ಬೇಜಾರಾಗುತ್ತೆ. ಜೊತೆಗೆ ಸ್ಥಳೀಯರು ಕೂಡ ಈಗಾಗಲೇ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆ ಅಂದರೆ ಈ ಮೂರ್ತಿಗಳನ್ನು ಬ್ಯಾನ್ ಆದರೂ ಕೂಡ ಅಧಿಕಾರಿಗಳಾಗಿರ್ಬೋದು ಯಾಕೆ ಅವುಗಳನ್ನು ತಡೆಯುವಂಥ ಕೆಲಸವನ್ನು ಮಾಡ್ತಾ ಇಲ್ಲ. ಪ್ರತಿ ವರ್ಷವೂ ಕೂಡ ಈಗಾಗಲೇ ಇದೇ ರೀತಿಯಾದಂತಹ ಸಿಚುವೇಶನ್ಸ್ಗಳು ಕಂಡು ಬರ್ತಾ ಇದೆ. ಸೊ ಅಧಿಕಾರಿಗಳು ಪಿಒಪಿ ಗಣೇಶ ಮೂರ್ತಿಗಳನ್ನು ಮಾಡೋದಕ್ಕೂ ಮೊದಲೇನೆ ಮುಂಜಾಗ್ರತಾ ಕ್ರಮವನ್ನು ವಹಿಸಿದ್ರೆ ಈ ರೀತಿಯಾದಂತಹ ಏನೂ ಸಮಸ್ಯೆಗಳು ಆಗ್ತಾ ಇರಲಿಲ್ಲ. ಆದರೆ BBMP ಅಧಿಕಾರಿಗಳಾಗಿರ್ಬೋದು ಹಾಗೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನ ಅಧಿಕಾರಿಗಳಾಗಿರ್ಬೋದು ವ್ಯಾಪಾರಸ್ಥರಿಗೆ ಯಾವುದೇ ರೀತಿಯಾದಂತಹ ಕಠಿಣ ಕ್ರಮವನ್ನು ತೆಗೆದುಕೊಳ್ಳೋಕೆ ಮುಂದಾಗಿಲ್ಲ. ಸೊ ಈ ಒಂದು ಕಾರಣಕ್ಕೋಸ್ಕರ ಈಗಾಗಲೇ ಸಾವಿರಾರು ಸಂಖ್ಯೆಯಲ್ಲಿ ಪಿಒಪಿ ಗಣೇಶ ಮೂರ್ತಿಗಳು ಪತ್ತೆಯಾಗಿದೆ. ಜೊತೆಗೆ ನೋಡ್ತಾ ಹೋಗ್ಬೋದು ಸಾಕಷ್ಟು ಕಡೆ ಡ್ಯಾಮೇಜ್ ಆಗಿದೆ. ಸೊ ಈ ಒಂದು ಖುಷಿಗೆ ಯಾಕಪ್ಪ ಗಣೇಶ ಚತುರ್ಥಿಯನ್ನು ಮಾಡಬೇಕು ಅಂತ ಅನಿಸುತ್ತೆ. ಸೊ ಅಷ್ಟರ ಮಟ್ಟಿಗೆ ಇವೆಲ್ಲನೂ ಕೂಡ ಹಾಗಾಗಿ ಬಿಟ್ಟು ಹೋಗಿದ್ದಾರೆ. ನೋಡ್ತಾ ಹೋಗ್ಬೋದು ಎಲ್ಲ ಒಂದು ಕಡೆ ಕೈ ಮುರಿದೋಗಿದೆ, ಸೊಂಡ್ಲು ಮುರಿದೋಗಿದೆ. ಸೊ ಇವೆಲ್ಲ ಮುರಿದೋಗಿರೋ ಮೂರ್ತಿಗಳನ್ನ ನೋಡ್ತಾ ಇದ್ರೆ ತುಂಬ ಬೇಜಾರಾಗುತ್ತೆ. ಬಟ್ ಆದರೆ ಸಿಬ್ಬಂದಿಗಳು ಕೂಡ ಅವ್ರೇನು ಮಾಡೋಕ್ಕಾಗಲ್ಲ. ಯಾಕಂದರೆ ತುಂಬ ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಗಣೇಶ ಮೂರ್ತಿಗಳು ಬರ್ತಾ ಇರೋದನ್ನ ಅವುಗಳನ್ನ ಮ್ಯಾನೇಜ್ ಮಾಡುವಂತಹ ಸಲುವಾಗಿ ಈಗಾಗಲೇ ಗೋಲ್ಡನ್ ರೀತಿ ಮಾಡಿ ಎಲ್ಲವೂ ಕೂಡ ಬೇಕಾಬಿಟ್ಟಿಯಾಗಿ ಒಂದೇ ಕಡೆ ಬಿಸಾಕಿದ್ದಾರೆ. ಬಟ್ ಆದರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ BBMP ಅಧಿಕಾರಿಗಳು ಕ್ರಮ ತೆಗೆದುಕೊಳ್ಬೇಕಾಗುತ್ತೆ. ಹಾಗೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನ ಅಧಿಕಾರಿಗಳು ಕೂಡ ಸೂಕ್ತವಾದಂತಹ ಕ್ರಮವನ್ನು ಜರುಗಿಸಲೇಬೇಕಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಮುಂದಿನ ವರ್ಷವೂ ಕೂಡ ಇದೇ ರೀತಿಯಾದಂತಹ ಸಿಚುವೇಶನ್ನ ನಾವು ನೋಡಬೇಕಾಗತ್ತೆ. ಕ್ಯಾಮರಾ ಪರ್ಸನ್ ಶೇಖರ್ ಜೊತೆ ಪೂರ್ಣಿಮಾ TV9 ಬೆಂಗಳೂರು.